ಇನ್ನೊಂದು ಪಾಯಿಂಟು ಡೇಟ್ ಆಫ್ ಅಡ್ಮಿಷನ್ ಬಗ್ಗೆ ಮಲ್ಟಿಪ್ಲೆಕ್ಸ್ನವರು ಲಾಸ್ಟು ಸಿದ್ದರಾಮಯ್ಯ ಅವರು 200 ರೂಪಾಯಿ ಟಿಕೆಟಿಂಗ್ ಮಾಡಬೇಕು ಅಂತ ಆರ್ಡರ್ ಆದಾಗ ಅವಾಗ ಮಲ್ಟಿಪ್ಲೆಕ್ಸ್ ಥಿಯೇಟ್ರವರೇ ಒಂದು ಕೇಸ್ ಹಾಕೊಂಡಿದ್ರು. ಅದು ಇನ್ನೂ ನಾವು ಕೇಸು ವೆಕೆಟ್ ಆಗಿಲ್ಲ. ಅದು ನಂಬರೇ ಯಾರೋ ಇಂಪ್ಲೀಡ್ ಮಾಡ್ಕೊಂಡು ಮಾಡಬೇಕು. ಅದಕ್ಕೆ ನಮ್ಮ ಒಳಗೆ ಇಂಟರ್ನಲ್ ಪ್ರಾಬ್ಲಮ್ ಇತ್ತು. ಅದು ಇಂಪ್ಲೀಡ್ ಮಾಡಿ ಸ್ಟೇ ವೆಕೆಟ್ ಆದಮೇಲೆ ಸರ್ಕಾರ ಕೂಡ ಅದಕ್ಕೆ ದೇ ಆರ್ ಗೋಯಿಂಗ್ ಟು ಸಪೋರ್ಟ್ ಅಂತ ಹೇಳಿದ್ದಾರೆ. ಅದಾದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಬೇರೆ ನೈಬರಿಂಗ್ ಸ್ಟೇಟಲ್ಲಿ ಏನಿದೆ ಅವ್ರು ಮ್ಯಾಚಿಂಗ್ ಥರ ರೇಟ್ ಫಿಕ್ಸೇಷನ್ ಮಾಡೋದು ನಮ್ಮ ಆದ್ಯ ಇದು ಮೇಯ್ನ್ ಇದು. ಇಂಕ್ರೀಸಾಗಿ ನಮ್ಮ ಥಿಯೇಟ್ರ್ಗಳಲ್ಲಿ ಕಲಾವಿದರು ಸಿನಿಮಾ ಮಾಡೋದು ವಿಚಾರದಲ್ಲಿ ಕೆಲವು ವಿಚಾರಗಳು ಹೇಳಿದರು. ಈ ಡಿಜಿಟಲೈಸೇಷನ್ ಬಂದಾಗ ನಮ್ಮ CG ವರ್ಕಿಂದಾಗಲಿ ಬೇರೆ ಬೇರೆ ಸಮಸ್ಯೆಗಳಲ್ಲಿದೆ. ಒಂದು ಸಿನಿಮಾ ಒಬ್ಬ ಪ್ರೊಡ್ಯೂಸರ್ ಆರ್ಟಿಸ್ಟ್ ಸಿನಿಮಾ ಮಾಡಿ 100 ಡೇಸು 120 ಡೇಸ್ ಮಾಡಿದ್ರು ಕೂಡ ಅದರ ಪೋಸ್ಟ್ ಪ್ರೊಡಕ್ಷನ್ಸ್ ವರ್ಕಲ್ಲಿ ಡಿಲೇ ಆಗ್ತಾ ಇದೆ ಅಂತ ಯಾಕೆ ಆಗ್ತಾ ಇದೆ ನಾನು ಕೂಲಂಕುಷವಾಗಿ ನಮಗೆ ರಾಕ್ಲೈನ್ ಸರ್ ಹೇಳಿದ್ಮೇಲೆ ನಮಗೂ ಮನದಟ್ಟಾಯಿತು. ಅಂದ 3 ವಲಯಗಳಲ್ಲಿ ಏನೇನು ಸಮಸ್ಯೆ ಇದೆ, ನಿರ್ಮಾಪಕರ ಸಮಸ್ಯೆ, ಅದರಿಂದ ನಿರ್ಮಾಪಕ ಸಿನಿಮಾ ಮಾಡಿದ್ಮೇಲೆ ವಿತರಕರದ ಹೋದಾಗ ಏನಾಗುತ್ತೆ, ವಿತರಕದ ಪ್ರದರ್ಶಕರಿಂದ ಆಮೇಲೆ ನಮಗೆ ಕಾನ್ಸಿಕ್ವೆನ್ಸ್ ಇದೆ ಎಲ್ಲ ಕೂಲಂಕುಷವಾಗಿ ನಮಗೂ ಸ್ವಲ್ಪ ಅರ್ಥ ಆಗಿದೆ ಏನು ಮಾಡಬೇಕು ಅಂತ. ಅದನ್ನು ನಾವು ವೆರಿ ಸಿಸ್ಟಮ್ಯಾಟಿಕಲಿ ಒಂದು ಇದು ಭಾಳ ವರ್ಷಗಳು ನಡ್ಕೊಂಬಂದಿದೆ. ಥಿಯೇಟ್ರಿಕಲ್ ಪ್ರಾಬ್ಲಮ್ ಇರೋದು, ಟಿಕೆಟಿಂಗ್ ಪ್ರಾಬ್ಲಮ್ ಇರೋದು, ಟಿಕೆಟಿಂಗ್ ಆ್ಯಪ್ ಬೇರೆ ಮಾಡಬೇಕು ಅಂತ ಇದ್ದಿತ್ತು. ಭಾಳ ಹಿಂದೆ ನಮ್ಮ ಪ್ರೊಡ್ಯೂಸರ್ ಸೆಕ್ರೆಟರಿ ರಾಮಕೃಷ್ಣ ಅವ್ರು ಮಾಡಿದ್ರು ಆ್ಯಕ್ಚುಲಿ ಆ್ಯಪು. ಸರ್ಕಾರ ಅದಕ್ಕೆ ಟೆಂಡರ್ ನೋಟಿಫಿಕೇಶನ್ ಆಗಿತ್ತು. ಇಲ್ಲೇನಾಗಿದೆ, ಕೆಲವು ಮಧ್ಯವರ್ತಿಗಳು ಕೆಲವು ವಿಚಾರಗಳು ಬಾಯಿ ಬಿಟ್ಟಾಗ ಅಲ್ಲಲ್ಲೇ ಒಂದು ಅಂಡರ್ ಕರೆಂಟ್ ಕೆಲಸ ಆಗುತ್ತೆ. ಅಂಡರ್ ಕರೆಂಟ್ ಕೆಲಸ ಆದರೆ ಚಿತ್ರರಂಗ ಉಳಿಯೋದೆಲ್ಲ ನಶಿಸಿ ಹೋಗುತ್ತೆ. ಅದರಿಂದ ನಾವೆಲ್ಲ ಇನ್ಕ್ಲೂಡಿಂಗ್ ಐ ರಿಕ್ವೆಸ್ಟ್ ಮಾಧ್ಯಮದರು ಕೂಡ ಈಗ ಯು ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಸಿನಿಮಾ, ಪಾರ್ಟ್ ಆಫ್ ದಿ ಇಂಡಸ್ಟ್ರಿ. ಮಾಧ್ಯಮ ಎಲ್ಲ ಸಿನಿಮಾ ಇಲ್ಲ, ನೀವು ಕೂಡ ಅದರ ಸಕ್ರಿಯವಾಗಿ ಸ್ವಲ್ಪ ನಮ್ಮ ಸಪೋರ್ಟ್ ಮಾಡೋ ಕೆಲಸ ಮಾಡಿದರೆ ಇಂಡಸ್ಟ್ರಿ ನಾವು ಏನು ಕೇರಳ ಸ್ಟೇಟಲ್ಲಿ ಮಾಡಿದಾರೋ, ಕೇರಳ ರಿಯಲಿ ಇದೆ ಅದೊಂದು ಎಕ್ಸಲೆಂಟ್, ಭಾಳ ವಂಡರ್ಫುಲ್ಲಾಗಿ ಮಾಡ್ತಾಯಿದ್ರು. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ ಸರ್. ನಾವು ಸದ್ಯದಲ್ಲಿ ಕೇರಳಕ್ಕೆ ಹೋಗಿ ಅದೇನು ಸ್ಟಡಿ ಮಾಡ್ಕೊಂಬಂದು ಅಂತ ನಾವೊಂದು ಕಮಿಟಿ ಬೇರೆ ಮಾಡ್ತಾಯಿದ್ವಿ. ಇಷ್ಟು ವಿಚಾರ ಇವತ್ತು ನಡೆದಿದೆ. ಬಂಧನದ ವಿಚಾರ ಎಲ್ಲ ನಾವು ಕಲಾವಿದರಿಗೆ ವಿತಿನ್ 3-4 ಡೇಸ್ ರಾಕ್ಲೈನ ಕೂರಿಸಿ ಮಾತಾಡ್ತಾರಂತೆ. ನಾವು ಕೂಡ ಹೋಗಿ ನಮ್ಮ ನಿಯೋಗ ಹೋಗಿ ಅದು ಇಲ್ಲೇ ಕರೆಸೋದು, ಅದು ಅವ್ರು ಹೇಳಿದ ಜಾಗ ಹೋಗೋದು, ಅವ್ರ ಅನುಕೂಲ. ಈಗೆಲ್ಲ ಶೂಟಿಂಗ್ ಇರೋದು ಎಲ್ಲರೂ 3-4 ಜನ ಮೇಯ್ನ್ ನಮ್ಮ ಇಂಡಸ್ಟ್ರಿ ರನ್ನಿಂಗ್ 4-5 ಜನ ಬಿಗ್ ಹೀರೋ ಇದ್ದಾರೆ, ಅವ್ರಿಗೆಲ್ಲ ಕನ್ಸಲ್ಟ್ ಮಾಡಲೇಬೇಕು. ಅದು ಮಾಡಿ ಮುಂದಿನ ದಿನಗಳು ಏನು ಮಾಡ್ತೀವಿ ಅಂತ ನಮಗೆ ಕರೆಸಿ ಭಾಳ ವಂಡರ್ಫುಲ್ ಆಯ್ತು ಸರ್. ಅಲ್ಲಿ ಕೇರಳ ಸರ್ಕಾರನೇ OTT ಪ್ಲಾಟ್ಫಾರ್ಮ್ ಮಾಡಿದೆ ಒಂದು ಸರ್ಕಾರ. ಸರ್ ಅವ್ರದ್ದೇ ಒಂದು ಸ್ವಂತ OTT ಪ್ಲಾಟ್ಫಾರ್ಮ್ ಮಾಡಿ ಸರ್ಕಾರ ಸಪೋರ್ಟ್ ಮಾಡಿದೆ. UFF ಕೇರಳ ಫಿಲ್ಮ್ ಚೇಂಬರ್ ಆಫ್ ಅವರೇ ಸ್ವಂತ ಮಾಡ್ತಾ ಇದ್ದಾರೆ. ಅವ್ರ ಚಾರ್ಜಿಂಗ್ ವೆರಿ ನಾರ್ಮಲ್ ರೇಟ್. ಒಂದು ಶೋಗೆ 100 ರೂಪೀಸ್ ಥರ ಚಾರ್ಜ್ ಮಾಡಿದ್ದಾರೆ. ಒಂದು ಶೋಗೆ 100 ರೂಪೀಸ್ UFF ಚಾರ್ಜ್ ಸ್ವಂತ ಮಾಡಿದ್ದಾರೆ. ಅದು ಕೇಳಿ, ಇಲ್ಲಿ 11,000 ನಡೀತಿದೆ UFF 11,000 ಬರೀ 100 ಪರ್ ಶೋ. ಒಂದು ದಿನಕ್ಕೆ 400 ರೂಪಾಯಿ ಅಂದರೆ ವಾರಕ್ಕೆ 2,008 ರೂಪಾಯಿ ಅಂತ 7,428. ಇಲ್ಲಿ 11,000 11,500 ರೂಪಾಯಿ ಇದೆ. ಆಮೇಲೆ ಇದು ಕಂಟ್ರೋಲ್ ಮಧ್ಯೆ ಮಾತಾಡ್ಬೇಡಿ ಸರ್, ನಿಮಿಷ ಇದು ಕನ್ಫ್ಯೂಸ್ ಆಗುತ್ತೆ. ಏನೋ ಕೇಳಿ ನಾನು ಕ್ವಶನ್ ಕೇಳಿದ್ದೆ. 2,700 ರೂಪಾಯಿ ಪರ್ ವೀಕ್. ಈಗಿನ ಮುಖ್ಯಮಂತ್ರಿಗಳು ನಮಗೆ ತುಂಬಾ ಸಹಕಾರಿಯಾಗಿದ್ದಾರೆ, ನಮಗೆಲ್ಲ ಮಾಡ್ಕೊಡ್ತಾರೆ. ಬಟ್ ಆದ್ರೆ ಯಾವುದೇ ಮುಖ್ಯಮಂತ್ರಿಗಳು ಬರಲಿ ಸರ್, ಫಿಲ್ಮ್ ಫೆಸ್ಟಿವಲ್ಗೆ ಒಂದಿಷ್ಟು ಫಂಡ್ ಕೊಡೋದನ್ನು ಹೊರತುಪಡಿಸಿದ್ರೆ ಚಿತ್ರರಂಗಕ್ಕೆ ಬೇರೆ ರೀತಿಯಾದಂತ ಏನ್ ಕೆಲಸ ಮಾಡ್ಕೊಟ್ಟಿದ್ದಾರೆ? ಯಾರು ಮಾಡ್ಕೊಟ್ಟಿಲ್ಲ ಸರ್. ಲಾಸ್ಟ್ ಟೈಮು ಒಂದ್ಸಲ ಇದೇ ಸಿದ್ದರಾಮಯ್ಯ ಅವರಿದ್ದಾಗ ಜನತಾ ಟ್ಯಾಕ್ಸ್ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ರು. ಅದಾದ ನಂತರ ಯಡಿಯೂರಪ್ಪನವರು ಬಂದ್ರು, ಅವರು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ರು, ಯಾರು ಕೂಡ ಮಾಡಿಲ್ಲ. ಯಾಕೆ ಈ ತರ ಸರ್? ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಅವರಿದ್ದಾಗ ಎಂಟೈರ್ ಕರ್ನಾಟಕದ ಟ್ಯಾಕ್ಸ್ ವೇವ್ ಅಪ್ ಮಾಡಿದ ಸರ್, ನಮಗೆ ಮಾಡಿಲ್ಲ ಅಂತ ಹೇಳ್ಬಿಡಿ. ನಾವು ಲಾಸ್ಟ್ ಟೈಮ್ ನಾವು ಕೇಳಿದ 2 ಪಾಯಿಂಟ್. ಒಂದು ಟಿಕೆಟಿಂಗ್ ಕೇಳಿದ್ವಿ, ಆನ್ಲೈನ್ ಟಿಕೆಟಿಂಗ್ ಒಂದು ಕೇಳಿದ್ವಿ. ಅದಕ್ಕೂ ಕೂಡ ಸರ್ಕಾರ ಟೆಂಡರ್ ಕರೆದ್ಮೇಲೆ ಅವೇನೋ ಲೀಗಲ್ ಕಾಂಪ್ಲಿಕೇಶನ್ ಆಯಿತು, ಸ್ಟಾಪ್ ಆಗಿತ್ತು. ಸೆಕೆಂಡು ನಮ್ಮ ಟಿಕೆಟ್ ರಿಡಕ್ಷನ್ ಆಫ್ ರೇಟ್ ಕೇಳಿದ್ವಿ. ರೇಟ್ ಕೇಳಿದಾಗ ಅವರು ಮಲ್ಟಿಪ್ಲೆಕ್ಸ್ ಥಿಯೇಟರ್ರು ಕೇಸ್ ಹಾಕಿದರು. ಕೇಸ್ ಹಾಕಿ ಕೋರ್ಟ್ ಸ್ಟೇ ತಗೊಂಡ್ಬಂದ್ರು. ಆ ಸ್ಟೇನ ವೆಕೇಟ್ ಮಾಡ್ಸೋಕ್ಕೆ ಸರ್ಕಾರಕ್ಕೆ ವಿರುದ್ಧ ಆಗೋದು. ಅದಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ವಿ. ಅದು ಇಲ್ಲ, ಯಾವುದೇ ಕಾರಣಕ್ಕೂ ಯಾವ ಸರ್ಕಾರ ಸರ್, ಈಗ ನೋಡಿ ನಮ್ಮ ಸಿದ್ದರಾಮಯ್ಯ ಕೇಳಿ ಸರ್, ಒಂದು ನಿಮಿಷ ಕೇಳಿ. ನಮ್ಮ ಸರ್ಕಾರದಲ್ಲೇ ನಾವು ಕೇಳಿದ್ದು ಕೆಲವೊಂದು ಸಬ್ಸಿಡಿ ವಿಚಾರ ಅಂತ ಕೇಳ್ತಾ ಇದ್ವಿ. ಅವಾಗ ನಾವು ಸಿದ್ದರಾಮಯ್ಯ ಇದ್ದಾಗ 50 ಪಿಕ್ಚರ್ 75 ಮಾಡಿದ್ರು. 75 ಯಡಿಯೂರಪ್ಪ ಬಂದು 125 ಮಾಡೋದು. ಬೊಮ್ಮಾಯಿಯವರು ಬಂದು 120 200 ಮಾಡೋದು. ನಮ್ಗೆ ಎಲ್ಲ ಈ 4 ವರ್ಷ ಕೊಟ್ಟಿರಲಿಲ್ಲ ಸರ್. ಬೇರೆ ಪಂಡಮಿಕ್ ಬಂದಾಯ್ತು, ಸ್ಟಾಪ್ ಆಗಿದೆ. ಈಗ ಅನೌನ್ಸ್ ಆಗಿದೆಯಲ್ಲ, 4 ರಾಜ್ಯ ಪ್ರಶಸ್ತಿ ಹಂಗು ಇದು ಯಾವುದೋ ನಿಮ್ಮ ಸಬ್ಸಿಡಿ
ಎರಡೂ ಕೂಡ ಕಮಿಟಿ ಫಾರ್ಮೇಷನ್ ಆಗಿ ಅನೌನ್ಸ್ಮೆಂಟ್ ಆಗಿ ಎಲೆಕ್ಷನ್ ಆದ್ಮೇಲೆ ನೋಡ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ. ಅನೌನ್ಸ್ಮೆಂಟು ಆಗೋಗಿದೆ ಪೇಪರಲ್ಲಿ. ಬೇರೆ ರಾಜ್ಯಗಳಲ್ಲಿ ಈಗ ಹೇಳ್ತೀವಿ ಹಾ, ಅದಾಗಿದೆ. ಬೇರೆ ಮಲ್ಟಿಪ್ಲೆಕ್ಸ್ ಇರ್ಬೋದು, ಅಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ ಸರ್ಕಾರಕ್ಕೆ ಅಂದ್ರೆ ಇಲ್ಲಿ ಯಾಕೆ ಸಪೋರ್ಟ್ ಮಾಡ್ತಾರೆ, ಇಲ್ಲಿ ಯಾಕೆ ಕೇಸ್ ಸರ್ ನಾವು ಏನಾಗಿದೆ, ನಾವು ಬಹಳ ಕನ್ನಡಿಗರು ಬಹಳ ವಿಶಾಲ ಹೃದಯಗಳು, ಎಲ್ಲಾ ಭಾಷೆಗಳನ್ನ ಸಮಾನಾಂತ ಗೌರವ ಕೊಡೋದು ತಪ್ಪಾಗ್ತಾ ಇದೆ. ಅದನ್ನೇ ಪ್ರತಿ ಸಲ ಹೇಳ್ತಾ ಇದ್ವಿ ನಾವು, ಅದನ್ನ ಸರ್ಕಾರಕ್ಕೆ ಕೇಳ್ತಾ ಇದೀವಿ. ಸರ್ ಅದಕ್ಕೆ ನಿಮ್ಮ ಹೋರಾಟ ಏನಿರ್ಬೇಕು ಈಗ? ನಮ್ಮ ಹೋರಾಟ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ರೇಟ್ ಆಫ್ ಅಡ್ಮಿಷನ್ ಮೇಲೆ ನೈಬರಿಂಗ್ ಸ್ಟೇಟ್ಲಿ ಇರೋ ರೇಟ್ನ ಹಾಕಬೇಕು ಅಂತ ನಮ್ಮ ಹೋರಾಟ ಸರ್. ಆ ಹೋರಾಟ ತಕ್ಕಂತೆ ಕೇಸ್ ಅಡಿಷನ್ ಇದೆ. ಕೇಸ್ ಇಂಪ್ಲೀಟ್ ಮಾಡಿಕೊಂಡು ಇಬ್ಬರು ನಮ್ಮ ಪ್ರೊಡ್ಯೂಸರ್ಸ್ಗಳು ಮುಂದೆ ಬಂದಿದ್ದಾರೆ. ನಾನು ಕೂಡ ಅದು ಇಂಪ್ಲೀಟ್ ಆಗ್ತೇನೆ. ಆ ಕೇಸ್ ವಿಕೆಟ್ ಆಗುತ್ತೆ. ನನ್ನ ಗೃಹ ಅದು ಅದು ವಿದಿನ್ 15 month ಒಳಗೆ ಇಂಪ್ಲೀಟ್ ಆಗ್ಬಿಟ್ಟು ಅದು ವಿಕೆಟ್ ಮಾಡಿಸ್ಬೋದು, ತೊಂದರೆ ಏನಿಲ್ಲ. ಅದು ಸಂಬಂಧ ಇಲ್ಲ. ನಾವು ಚರ್ಚೆ ಆಗಿದೆ ಹೇಳಿದ್ರು ನಾನು. ಸಿನಿಮಾಗಳಿಗೆ ಸರ್ ಈಗ ಥಿಯೇಟ್ರಿಕಲ್ಲಿ ಜನ ಆಫ್ಟರ್ ಪೆಂಡಮಿಕ್ ಬರೋದು ಕಡಿಮೆ ಆಗಿದೆ. ಡೇ ಬೈ ಡೇ ಇನ್ಕ್ರೀಸ್. ಒಳ್ಳೆ ಸಿನಿಮಾಗಳು ಮಾಡೋ ಕಾಂತಾರ ನೋಡಿಲ್ವಾ, ಇದು ನೋಡಿಲ್ವಾ, ಒಳ್ಳೆ ಸಿನಿಮಾಗಳು ಬರೋ ಕ್ವಾಲಿಟಿ ಆಫ್ ದ ಮೂವಿ ಆಗಬೇಕು. ಅದಕ್ಕೆಲ್ಲ ಚರ್ಚೆ ಮಾಡಿದ್ದೆ ನಾವು. ಹೌ ಟು ನಾವು ಇಂಡಸ್ಟ್ರಿ ಡೆವಲಪ್ ಮಾಡಬೇಕು ಅನ್ನೋ ವಿಚಾರ ಚರ್ಚೆ ಆಗಿದೆ. ಚೆನ್ನೈಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನೈಗೆ ಹೋಗಿ ಅವರು ಸಿನಿಮಾ ಶೂಟಿಂಗ್ ಮಾಡಿ ಉಳಿದಿರ್ತಕ್ಕಂಥ ಸಮಯದಲ್ಲಿ ಅವ್ರು ಮಲಗುವಂತ ಟೈಮಿಂಗ್ ಅಲ್ಲಿ ನಮ್ಮ ಕನ್ನಡ ಸಿನಿಮಾಗಳನ್ನ ನೈಟ್ ಅಲ್ಲಿ ಶೂಟ್ ಮಾಡ್ಕೊಂಡು ರಿಲೀಸ್ ಮಾಡ್ತಾ ಇದ್ದಂತ ಪ್ರಮೇಯ ಮೊದಲಿತ್ತು. ಇವಾಗ ತುಂಬಾ ಬದಲಾವಣೆ ಆಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ 250 ರಿಂದ 300 ಸಿನಿಮಾಗಳು ಪರ್ ಇಯರ್ ಔಟ್ಪುಟ್ ಆಗ್ತಾ ಇದೆ, ಪ್ರೊಡಕ್ಷನ್ ಆಗ್ತಾ ಇದೆ. ಸೊ 300 ಅಲ್ಲ 400 ಟಚ್ 250 ರಿಂದ 300 ಸಿನಿಮಾಗಳಿಗೆ ಒಂದೊಂದು ಸಿನಿಮಾದಿಂದ 1 ಲಕ್ಷ ರೂಪಾಯಿ ನೀವು ಕಲೆಕ್ಟ್ ಮಾಡೋ ಇಟ್ಕೊಂಡ್ರು ಸಹ 2.5 ಕೋಟಿಯಿಂದ 3 ಕೋಟಿ ಪರ್ ಇಯರ್ ಕಲೆಕ್ಷನ್ ಆಗುತ್ತೆ ಸರ್. 3 ವರ್ಷದಲ್ಲಿ ಒಂದು UFO ಕ್ಯೂಬ್ ಆಗುವಷ್ಟು ಅಮೌಂಟ್ ಅಲ್ಲಿ ಒಂದು 10 ಕೋಟಿ 9 ಕೋಟಿ ಅಷ್ಟು ಕಲೆಕ್ಷನ್ ಆಗುತ್ತೆ ಫಂಡ್. ಸೊ ನೀವ್ ಯಾಕೆ ಇವಾಗ್ಲೂ ಹೋಗಿ ಸರ್ ಏನಾಗಿದೆ UFO ಕ್ಯೂಬ್ನವರು ಏನಾಗಿದೆ ಥಿಯೇಟರ್ ಅಗ್ರಿಮೆಂಟ್ ಮಾಡ್ಕೊಂಬಿದೆ. ಏನ್ ಸರ್, ಇಲ್ಲೇ ಥಿಯೇಟರ್ ಇದೆ ಸರ್.